ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಅಶ್ವ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ, ಯಾವ ರಾಶಿಯವರಿಗೆ ಶುಭವಿದೆ, ಯಾರಿಗೆ ಅಶುಭವಿದೆ, ಈ ಸಮಸ್ಯೆಗಳಿಗೆ ಪರಿಹಾರ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅದರೊಟ್ಟಿಗೆ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ, ಇವತ್ತಿನ ದಿನ ವಿಶೇಷತೆ ಏನಿದೆ, ಹಾಗೆ ನಿಮ್ಮ ರಾಶಿಯ ಪ್ರಕಾರ, ನಿಮ್ಮ ನಕ್ಷತ್ರದ ಪ್ರಕಾರ ಆರೋಗ್ಯದ ಸಮಸ್ಯೆಗಳು ಬರುತ್ತವೆ, ಯಾವ ರೀತಿಯಾದಂಥ ಆರೋಗ್ಯದ ಸಮಸ್ಯೆಗಳು ಬರುತ್ತೆ, ಆ ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ಆಚಾರ್ಯ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮನೋಜವನ್ ಮರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಆಪದಾಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮನ್ ಭೂಯೋ ನಮಾಮ್ಯಹಂ. ಜೈ ಶ್ರೀಮನ್ನಾರಾಯಣ. ಇನ್ನು ವೀಕ್ಷಕರೇ, ಮೊದಲನೇದಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ತಿಳ್ಕೊಳ್ಳೋಣ. ಗುರುಜಿ, ಇವತ್ತಿನ ಪಂಚಾಂಗ. ಇವತ್ತಿನ ದಿವಸ 6/5/2024 ಸೋಮವಾರ. ಈ ದಿನದ ಸಂಕಲ್ಪವನ್ನು ನಾವು ನೋಡಿದಾಗ, ಪಂಚಾಂಗವನ್ನು ನಾವು ನೋಡಿದಾಗ, ಶ್ರೀ ಗೋವಿಂದ 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 ಆದ್ಯ ಶ್ರೀಮದ್ಭಗವತೋರ್ ಮಹಾಪುರುಷಸ್ಯ ಮಹಾವಿಷ್ಣುವರಾಜ್ಞಯ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣಃ ದ್ವಿತೀಯ ಪ್ರಹರಾರ್ಧೆ ಶ್ರೀ ಶ್ವೇತವರಾಹಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮಪಾದೆ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೇ ಶಖಾಬ್ದೆ ಮೇರೋರ್ ದಕ್ಷಿಣೆ ಪಾರ್ಶ್ವೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಅಸ್ಯ ಪ್ರಭವಾದಿ ಸೃಷ್ಟಿ ಸಂವತ್ಸರಾನ ಮಧ್ಯೆ ಮಂಗಳಕರವಾದಂತಹ ಕ್ರೋಧಿನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿ. ಈ ದಿವಸ ತ್ರಯೋದಶಿ ತಿಥಿ 1 ಗಂಟೆ 1 ನಿಮಿಷದವರೆಗೆ ಇರುತ್ತದೆ. ತದನಂತರ ಚತುರ್ದಶಿ ತಿಥಿ ರೇವತಿ ನಕ್ಷತ್ರ. ಈ ದಿವಸ ರೇವತಿ ನಕ್ಷತ್ರ ಆಗಿರುತ್ತದೆ. ಪ್ರೀತಿಯೋಗ ವಾಣಿಜ್ಯಕರಣ. ಅದೇ ರೀತಿ ನಾವು ಈ ದಿವಸದ ಸೂರ್ಯೋದಯ ನೋಡಿದಾಗ ಬೆಳಗ್ಗೆ 5:57. ಅದೇ ರೀತಿ ಸೂರ್ಯಾಸ್ತಮ ನಾವು ನೋಡಿದಾಗ ಸಂಜೆ 6:36 ಸೂರ್ಯಾಸ್ತಮ ಇರುತ್ತದೆ. ತದನಂತರ ಶುಭ ಸಮಯ ಮಧ್ಯಾಹ್ನ 3:32 4:59 ಈ ದಿವಸ ದುರ್ಮುಹೂರ್ತ ಬಂದು ಮಧ್ಯಾಹ್ನ 12:24 1:12 ಪುನಃ ಮಧ್ಯಾಹ್ನ 2:46 3:34 ಅದೇ ರೀತಿ ಈ ದಿವಸ ಅಮೃತಗಳಿಗೆ ನೋಡಿದಾಗ ರಾತ್ರಿ 2:21 3:51 ಅಮೃತಗಳಿಗೆ ಇರ್ತದೆ. ತದನಂತರ ಈ ದಿವಸ ಯೋಗ ಬಂದು ಮಾತಂಗ ಯೋಗ ಕುಲವೃದ್ಧಿ. ಅದೇ ರೀತಿ ಈ ದಿವಸದ ರಾಹುಕಾಲ ನಾವು ನೋಡಿದಾಗ ಬೆಳಗ್ಗೆ 7:35 9:10 ರಾಹುಕಾಲ ಇರುತ್ತೆ. ತದನಂತರ ಗುಳಿಕ ಕಾಲ ನಾವು ನೋಡಿದಾಗ ಮಧ್ಯಾಹ್ನ 1:54 3:29 ಗುಳಿಕ ಕಾಲ. ಯಮಗಂಡ ಕಾಲ 10:45 12:19 ಈ ದಿವಸ ಯಮಗಂಡ ಕಾಲ ಆಗಿರುತ್ತೆ. ಅದೇ ರೀತಿ ನಾವು ಈ ದಿನದ ವಿಶೇಷ ನೋಡಿದಾಗ ಮುಡುಕುತೊರೆಯಲ್ಲಿ ಪರ್ವತ ಪರಿಷೆ, ಶ್ರೀರಂಗದ ರಂಗನಾಥ ಸ್ವಾಮಿ ರಥ ಹಾಗೂ ಮೈಸೂರು ಶ್ವೇತವರಾಹ ಜಯಂತಿ ಈ ದಿವಸ ವಿಶೇಷವಾಗಿರುತ್ತೆ. ಇನ್ನು ವೀಕ್ಷಕರ, ಇವತ್ತಿನ ಪಂಚಾಂಗ ಹೇಗಿತ್ತು, ಹಾಗೆ ಗ್ರಹಗತಿಗಳು ಯಾವ ರೀತಿಯಾಗಿದೆ, ದಿನ ವಿಶೇಷತೆ ಏನಿದೆ ಅನ್ನೋದನ್ನ ಗುರುಜಿಯವರು ನಮಗೆ ತಿಳಿಸ್ಕೊಟ್ರು. ಪ್ರತಿನಿತ್ಯವೂ ಕೂಡ ಗುರುಜಿಯವರು ಒಂದು ಹೊಸ ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮಗೆ ನೀಡ್ತಾ ಬರ್ತಿದ್ದಾರೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ಗುರುಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ ಜ್ಯೋತಿಷ್ಯದ ಪ್ರಕಾರ ಆರೋಗ್ಯದ ಸಮಸ್ಯೆಗಳು ಯಾಕೆ ಬರುತ್ತವೆ, ಯಾವೆಲ್ಲ ರೀತಿಯಾದಂಥ ಆರೋಗ್ಯದ ಸಮಸ್ಯೆಗಳನ್ನು ನಾವು ನೋಡಬಹುದು. ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಗುರುಜಿ, ಇವತ್ತಿನ ದಿನ ವಿಶೇಷತೆ. ಇವತ್ತು ನಾವು ಏನು ಮಾತಾಡ್ತಿದ್ದೇವೆ ಅಂದರೆ ಆರೋಗ್ಯದ ಸಮಸ್ಯೆ ಬಗ್ಗೆ. ನೋಡಿ, ನಾವು ಎಷ್ಟು ಹಾಸ್ಪಿಟಲ್ಗೆ ಹೋದರೂ ಕೂಡ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ನಮಗೆ, ಎಷ್ಟು ಹಾಸ್ಪಿಟಲ್ಗೆ ಹೋಗಿರ್ತೀವಿ, ಎಷ್ಟೆಲ್ಲ ನಾವು ಟ್ಯಾಬ್ಲೆಟ್ಸ್ ತೊಗೋಬೋದು, ಇಂಜೆಕ್ಷನ್ ಮಾಡಿಸ್ಕೋಬೋದು, ಆದರೆ ಆ ಡಾಕ್ಟ್ರುಗಳು ಹೇಳ್ತಾರೆ ನಮಗೆ ಅವ್ರು ಎಷ್ಟೇ ಏನೇ ಕೊಟ್ಟರು ಕೂಡ ನಮಗೆ ಆರೋಗ್ಯ ಸಮಸ್ಯೆಯಿಂದ ನಾವು ಮುಕ್ತಿ ಪಡೆಯಲಿಕ್ಕೆ ಆಗೋದಿಲ್ಲ. ಇವಾಗ ಬಂದಿರೋ ಒಂದು ಎಷ್ಟು ಸ್ಕ್ಯಾನರ್ಗಳಾಗ್ಬೋದು, ಏನೇನೆಲ್ಲ ಟೆಕ್ನಾಲಜಿ ಮುಂದುವರೆದ್ರೂ ಕೂಡ ಎಷ್ಟೋ ಆರೋಗ್ಯ ಸಮಸ್ಯೆಗಳು ನಮಗೆ ಇನ್ನೂ ಕಂಡುಹಿಡಿಯೋಕ್ಕೆ ಕೂಡ ಆಗೋದಿಲ್ಲ. ಅಂಥ ಒಂದು ಆರೋಗ್ಯ ಸಮಸ್ಯೆಗಳು ಯಾವ ರೀತಿ ಬರುತ್ತೆ,
ನಮ್ಮ ಜಾತಕದ ಮುಖಾಂತರವಾಗಿ, ಒಂದು ಜ್ಯೋತಿಷ್ಯ ಶಾಸ್ತ್ರದ ಮುಖಾಂತರವಾಗಿ ಆ ಆರೋಗ್ಯ ಸಮಸ್ಯೆಗಳನ್ನು ನಾವು ಯಾವ ರೀತಿ ಪರಿಹಾರ ಮಾಡ್ಕೋಬೇಕು. ಕೆಲವರಿಗೆ ನೋಡಿ ವರ್ಷಾನುಗಟ್ಟಲೆ ಒಂದು ಆರೋಗ್ಯ ಸಮಸ್ಯೆನ ಅವರು ಬಳಲ್ತಾ ಇರ್ತಾರೆ. ಎಷ್ಟು ಹಾಸ್ಪಿಟಲ್ಗೆ ಹೋದರೂ ಕೂಡ ಅದರಿಂದ ಅವರಿಗೆ ಮುಕ್ತಿ ಹೊಂದಲು ಆಗುವುದಿಲ್ಲ. ಆದರೆ ನಾವು ಜಾತಕದಲ್ಲಿ ನೋಡಿದಾಗ ಯಾರಿಗೆ ಯಾವ ರೀತಿ ಸಮಸ್ಯೆ ಇದೆ, ಅವರಿಗೆ ಯಾವ ರೀತಿ ನಾವು ಪರಿಹಾರ ಮಾಡುವಂಥದ್ದು ಕೂಡ ನಾವು ನೋಡುವಂಥದ್ದು ಜಾತಕದಲ್ಲಿರುತ್ತೆ. ಅದೇ ರೀತಿ ಆರೋಗ್ಯ ಸಮಸ್ಯೆ ಇರುವವರಿಗೆ ಯಾವ ರೀತಿ, ಯಾವ ನಕ್ಷತ್ರದವರು, ಯಾವ ರಾಶಿಗಳಿಗೆ ಯಾವ ಆರೋಗ್ಯ ಸಮಸ್ಯೆ ಬರುವುದನ್ನು ನಾವು ಜಾತಕದಿಂದ ನೋಡಬಹುದಾಗಿದೆ. ಅದೇ ರೀತಿ ಅವರಿಗೆ ಪರಿಹಾರನೂ ಕೂಡ, ಆರೋಗ್ಯ ಸಮಸ್ಯೆಗೆ ಇರುವಂತಹ ಪರಿಹಾರನೂ ಕೂಡ ನಾವು ಮಾಡ್ಕೋಬಹುದಾಗಿದೆ. ನಾವು ಒಂದು ಜಾತಕ, ಒಂದು ಲಗ್ನ ನೋಡಿದಾಗ ಈ ಮೇಷ ಲಗ್ನ ಆಗ್ಬೋದು, ವೃಷಭ ಲಗ್ನ ಆಗ್ಬೋದು, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ, ಈ 12 ಲಗ್ನದಲ್ಲಿ, ಆ ಲಗ್ನದಲ್ಲಿ ಜನಿಸಿದವರಿಗೆ ಯಾವ ರೋಗ ಬರುತ್ತೆ ಅನ್ನೋದು ಕೂಡ ನಾವು ನೋಡ್ಬೋದಾಗಿದೆ. ಅದೇ ರೀತಿ ಆ ರೋಗಕ್ಕೆ, ಆ ಸಮಸ್ಯೆಗೆ ಯಾವ ರೀತಿ ನಾವು ಪರಿಹಾರ ಕೂಡ ನಾವು ಕಂಡುಹಿಡುವಂಥದ್ದು ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರುತ್ತೆ. ಹಾಗಾಗಿ ನೋಡಿ, ಕೆಲವರಿಗೆ ಗುಪ್ತ ರೋಗಗಳು ನೋಡಿ, ಆಮೇಲೆ ಈ ಮೂಳೆಗಳು ಆಗ್ಬೋದು, ಗುಪ್ತ ರೋಗಗಳು ಆಗ್ಬೋದು, ಹೊಟ್ಟೆ ಒಳಗಡೆ ಆಗ್ಬೋದು, ಎಷ್ಟು ಸ್ಕ್ಯಾನಿಂಗ್ ಮಾಡಿದ್ರು ಕೂಡ, ಎಷ್ಟು ಟ್ಯಾಬ್ಲೆಟ್ಸ್, ಎಷ್ಟು ನಾವು ಹಾಸ್ಪಿಟಲ್ಗೆ ಹೋಗಿ ಏನು ಮಾಡಿದ್ರು ಕೂಡ, ವರ್ಷಾನುಗಟ್ಟಲೆ ನಾವು ಕಷ್ಟಪಟ್ಟರು ಕೂಡ ಆ ಸಮಸ್ಯೆ, ಆ ರೋಗ ನಮಗೆ ಪರಿಹಾರ ಆಗಿರಲಿಲ್ಲ. ಹಾಗಾಗಿ ಅಂಥವ್ರಿಗೆ ನಾವು ಕೆಲವೊಂದು ಸೂಕ್ಷ್ಮವಾದಂತಹ ಪೂಜಾ ವಿಚಾರಗಳಾಗ್ಬೋದು, ಯಂತ್ರದಿಂದ ಆಗ್ಬೋದು, ಮಂತ್ರದಿಂದ ಆಗ್ಬೋದು, ನಾವು ಅದನ್ನು ಪರಿಹಾರ ಮಾಡೋದು ಕೂಡ ನಾವು ನೋಡ್ಬೋದಾಗಿದೆ. ಇನ್ನು ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಯಾವ ರಾಶಿಯವರಿಗೆ ಯಾವ ರೀತಿಯಾದಂಥ ಆರೋಗ್ಯದ ಸಮಸ್ಯೆಗಳು ಬರುತ್ತೆ, ಆ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳು ಯಾವ ರೀತಿಯಾಗಿರುತ್ತೆ, ಇದ್ರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಜಿಯವರು ನಮಗೆ ನೀಡ್ತಾ ಹೋಗ್ತಾರೆ. ಗುರುಜಿ, ಯಾವ ರಾಶಿಯವರಿಗೆ ಯಾವ ಲಗ್ನದಲ್ಲಿ ಯಾವ ರೀತಿಯಾದಂಥ ಸಮಸ್ಯೆಗಳನ್ನು ನೋಡ್ಬೋದು, ಜೊತೆಗೆ ಆ ಸಮಸ್ಯೆಗಳಿಗೆ ಪರಿಹಾರಗಳು ಯಾವ ರೀತಿಯಾಗಿರುತ್ತೆ ತಿಳಿಸ್ಕೊಡಿ. ನೋಡಿ, ವಿಶೇಷವಾಗಿ ನಾವು ಲಗ್ನದಲ್ಲಿ ನೋಡಿದಾಗಲೇ ನಮಗೆ ಕೆಲವೊಂದು ವಿಚಾರಗಳು ತಿಳ್ಕೊಳ್ಳುವಂಥದ್ದು ಇರುತ್ತೆ. ಇವರಿಗೆ ಯಾವ ಒಂದು ಸಮಸ್ಯೆ ಮುಂದೆ ಬರಬಹುದು ಅಥವಾ ಹಿಂದೆ ಇದ್ದರೂ ಕೂಡ ಅದಕ್ಕೆ ಯಾವ ರೀತಿ ಪರಿಹಾರ ಮಾಡುವಂಥದ್ದು ಎಲ್ಲವೂ ಕೂಡ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಂಡುಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ನೋಡಿ, ವಿಶೇಷವಾಗಿ ಸಾಮಾನ್ಯವಾಗಿ ನಾವು ಮೇಷಲಗ್ನದಲ್ಲಿ ನೋಡಿದಾಗ, ಮೇಷಲಗ್ನದಲ್ಲಿ ಜನಿಸಿರುವವರಿಗೆ 6ನೇ ಮನೆಯಲ್ಲಿ ಶುಕ್ರಗ್ರಹ ಇದ್ದಲ್ಲಿ ನೋಡಿ, ಮೇಷಲಗ್ನದವರು 6ನೇ ಮನೆಯಲ್ಲಿ ಏನಾದರೂ ಶುಕ್ರಗ್ರಹ ಇದ್ದರೆ ಅವರಿಗೆ ಈ ಹಲ್ಲುಗಳಿಂದ ತೊಂದರೆಗಳು ಉಂಟಾಗುವಂಥದ್ದು ನೋಡಿ. ಕೆಲವರು ಹಲ್ಲುಗಳನ್ನ ತಗ್ಸ್ಕೊಳ್ಳುವಂಥದ್ದು ಕೂಡ ಅವರು ಆಗುವಂಥದ್ದು ಇರುತ್ತೆ. ಅದೇ ರೀತಿ ಮತ್ತು ಈ ಹಲ್ಲುಗಳಿಂದ ತುಂಬ ನೋವುಗಳು ಅನುಭವಿಸ್ತಾ ಇರ್ತಾರೆ ಅವ್ರು ನೋಡಿ, ಎಷ್ಟು ಹಾಸ್ಪಿಟಲಲ್ಲಿ ತೋರಿಸಿದ್ರು ಕೂಡ ಅವರಿಗೆ ಅದು ಪರಿಹಾರ ಆಗುವುದಿಲ್ಲ. ಆ ರೀತಿ ಯಾವ ರೀತಿ ಅದಕ್ಕೆ ಪರಿಹಾರ ಮಾಡಬೇಕು ಅದನ್ನು ಕೂಡ ನೋಡ್ಬೋದಾಗಿದೆ. ಅದೇ ರೀತಿ ನೋಡಿ, ಗುಪ್ತ ರೋಗಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಹೆಚ್ಚಾಗಿ ಕಾಡುತ್ತೆ. ಅದೇ ರೀತಿ ಋತು ಸಮಸ್ಯೆ, ವೀರ್ಯಾಣ ಸಮಸ್ಯೆ ಉಂಟಾಗುವಂಥದ್ದು ನಾವು ಶುಕ್ರಗ್ರಹ ಜಾತಕದಲ್ಲಿ 4ನೇ ಮನೆ ಇದ್ದಾಗ ಮೇಷ ಲಗ್ನದವರಿಗೆ ಈ ರೀತಿ ಸಮಸ್ಯೆಗಳು ನಾವು ಕಾಣಬಹುದಾಗಿದೆ. ಅದೇ ರೀತಿ ನೋಡಿ, ನಾವು ವೃಷಭ ಲಗ್ನವನ್ನು ನೋಡಿದಾಗ, ಈ ವೃಷಭ ಲಗ್ನದಲ್ಲಿ ಜನಿಸುವವರಿಗೆ 6ನೇ ಮನೆಯಲ್ಲಿ ರವಿಗ್ರಹ ಇದ್ದರೆ ಈ ಮೂಳೆಗಳಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಕಾಣುವಂಥದ್ದು ನೋಡಿ. ವೃಷಭ ಲಗ್ನದಲ್ಲಿ ಜನನ ಆಗಿ 6ನೇ ಮನೆಯಲ್ಲಿ ರವಿಗ್ರಹ ಇದ್ದರೆ ಮೂಳೆಗಳಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಬರುವಂಥದ್ದು ನಾವು ನೋಡ್ಬೋದಾಗಿದೆ. ಅದೇ ರೀತಿ ಇದ್ದಕ್ಕಿದ್ದಂತೆ ಹೃದಯ ಸಂಬಂಧಪಟ್ಟ ಕಾಯಿಲೆಗಳು ಕೂಡ ನಾವು ಈ ಲಗ್ನದವರಿಗೆ ನೋಡ್ಬೋದಾಗಿದೆ. ನೋಡಿ, ಇದ್ದಕ್ಕಿದ್ದಂತೆ ನಾವು ಎಷ್ಟೋ ಜನಕ್ಕೆ ನೋಡಿರ್ತೀವಿ, ಚೆನ್ನಾಗೇ ಇರ್ತಾರೆ, ಆದರೆ ಹೃದಯ ಸಂಬಂಧಪಟ್ಟಂತಹ ಕಾಯಿಲೆಗಳವ್ರಿಗೆ ಬರುವಂಥದ್ದು ನೋಡ್ತೀವಿ, ಹೃದಯಾಘಾತ ಆಗುವಂಥದ್ದು, ಅವೆಲ್ಲವೂ ಕೂಡ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆ ಲಗ್ನದಲ್ಲಿಯೂ ಕೂಡ ನಾವು ಕಂಡುಹಿಡಬಹುದು, ಲಗ್ನದಲ್ಲಿ ನಾವು ನೋಡ್ಬೋದನ್ನು ನಾವು ಕಾಣ್ಬೋದಾಗಿದೆ. ಅದೇ ರೀತಿ ಈ ಕಣ್ಣುಗಳ ಸಮಸ್ಯೆ ಬರುವಂಥದ್ದು, ಈ ರಾಹು ರವಿ ಸಂಯೋಗ ಇದ್ದಾಗ ಚರ್ಮ ರೋಗ, ಚರ್ಮ ವ್ಯಾಧಿಗಳು ನಾವೇನು ಕರಿತೀವಿ, ಈ ತೊನ್ನುಗಳಾಗ್ಬೋದು, ಇಲ್ಲ ಚರ್ಮದಿಂದ ಕೆಲವೊಂದು ಏನೇನೋ ವ್ಯಾಧಿಗಳು ಬರುತ್ತೆ, ಅಂಥವೆಲ್ಲ ಕೂಡ ಈ ರಾಹು ರವಿ ಸಂಯೋಗ ಇದ್ದಾಗ ಈ ಚರ್ಮ ವ್ಯಾಧಿ ಬರೋದು ಕೂಡ ನಾವು ನೋಡ್ಬೋದಾಗಿದೆ. ಅದೇ ರೀತಿ ನೋಡಿ, 3ನೇ ಆಗಿ ಮಿಥುನ ಲಗ್ನ. ಈ ಮಿಥುನ ಲಗ್ನದವರಿಗೆ ವೃಶ್ಚಿಕ ರಾಶಿಯಲ್ಲಿ ಚಂದ್ರ ಬುಧ ಸಂಯೋಗದಿಂದ ಬುದ್ಧಿ ವಿಕಲ್ಪ ಆಗುವಂಥದ್ದು, ಏನು ಈ ಮೆಂಟಲ್ ಅಂತ ಹೇಳ್ತಾರೆ, ಮಾನಸಿಕವಾಗಿ ಅವರು ಮತ್ತು ದೈಹಿಕವಾಗಿ ಕೂಡ ಅವರು ತೊಂದರೆಗಳು ಅನುಭವಿಸುವಂಥದ್ದು ನೋಡ್ತೀವಿ. ಮಿಥುನ ಲಗ್ನದವರು ವೃಶ್ಚಿಕ ರಾಶಿಯಲ್ಲಿ ಚಂದ್ರ ಬುಧ ಇದ್ದಾಗ, ಆ ಸಂಯೋಗ ಇದ್ದಾಗ ಬುದ್ಧಿ ವಿಕಲ್ಪ ಆಗುತ್ತೆ, ಈ ಡಿಪ್ರೆಷನ್ಗೆ ಹೋಗುವಂಥದ್ದು ಕೂಡ ಅವ್ರಿಗೆ ಕಾಡುತ್ತೆ. ಅದೇ ರೀತಿ ನೋಡಿ, ಆತ್ಮಹತ್ಯೆಗೆ ಶರಣಾಗುವುದು ಕೂಡ, ಅಂದರೆ ಆತ್ಮಹತ್ಯೆಗೆ ಪ್ರೇರಣೆ ಆಗುವುದನ್ನು ನಾವು ನೋಡ್ಬೋದಾಗಿದೆ. ಅದೇ ರೀತಿ ಯಾರ ಜೊತೆ ಬೆರೆಯುವುದಕ್ಕೂ ಕೂಡ ಇವರು ಇಷ್ಟಪಡುವುದಿಲ್ಲ ನೋಡಿ. ಡಿಪ್ರೆಷನ್ಗೆ ಹೋಗುವಂಥದ್ದು, ಆತ್ಮಹತ್ಯೆಗೆ ಅವರು ಪ್ರೇರೇಪಣೆ ಆಗುವಂಥದ್ದು, ಯಾರ ಜೊತೆಗೂ ಬೆರೆಯಿಲ್ಲ. ಇಂಥವ್ರಿಗೆ ನಾವು ಜಾತಕದಲ್ಲಿ ನೋಡಿ ಅದನ್ನು ಪರಿಹಾರ ಮಾಡುವಂಥದ್ದು ಕೂಡ ಇದೆ. ಅದೇ ರೀತಿ ಈ ಶೀತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಕೂಡ ಉಂಟಾಗುವಂಥದ್ದು ಕೂಡ ಮಿಥುನ ಲಗ್ನದವ್ರಿಗೆ ಇರುತ್ತೆ. ಅದೇ ರೀತಿ ಈ 6ನೇ ಮನೆಯಲ್ಲಿ ಚಂದ್ರ ರಾಹು ಸಂಯೋಗದಿಂದ ನಿದ್ರಾಹೀನತೆ, ಕೆಲವರು ಹೇಳ್ತಾರೆ ನಮ್ಗೆ ನಿದ್ದೆನೇ ಬರೋದಿಲ್ಲ, ಆಮೇಲೆ ಮೈಗ್ರೇನ್ ಆಗುವಂಥದ್ದು ಹೆಚ್ಚಾಗಿ ಕಾಡುತ್ತೆ. ಈ 6ನೇ ಮನೆಯಲ್ಲಿ ಚಂದ್ರ ರಾಹು ಸಂಯೋಗ ಇದ್ದಾಗ ಈ ರೀತಿಯ ಒಂದು ಲಕ್ಷಣಗಳು ನಾವು ನೋಡ್ಬೋದಾಗಿದೆ. ಅದೇ ರೀತಿ ಈ ಬುಧ ಮತ್ತು ರಾಹು ಸಂಯೋಗದಿಂದ ನೋಡಿ, ಬುಧ ಗ್ರಹ ಮತ್ತು ರಾಹು ಗ್ರಹ ಸಂಯೋಗದಿಂದ ನೆನಪಿನ ಶಕ್ತಿ ಕಡಿಮೆ ಆಗುವಂಥದ್ದು ಕೂಡ
ನಾವು ನೋಡ್ಬೋದಾಗಿದೆ. ಬುಧ ರಾಹು ಸಂಯೋಗ ಇದ್ದಾಗ ನಾವು ಜಾತಕದಲ್ಲಿ ನೋಡಿದಾಗ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ನೆನಪಿನ ಶಕ್ತಿ ಕಡಿಮೆ ಆಗುವಂಥದ್ದು, ನರಗಳಿಂದ ಸಂಬಂಧಪಟ್ಟಂತಹ ಸಮಸ್ಯೆಗಳು ಉಂಟಾಗುವಂಥದ್ದು, ಇವೆಲ್ಲವನ್ನು ಕೂಡ ನಾವು ನೋಡ್ಬೋದಾಗಿದೆ. ಅದೇ ರೀತಿ ನೋಡಿ, ವಿಶೇಷವಾಗಿ ಬುಧ ಮತ್ತು ಕುಜ, ಈ ಬುಧ ಮತ್ತು ಕುಜ ಗ್ರಹಗಳ ಸಂಯೋಗ ಆದಾಗ ರಕ್ತದ ಒತ್ತಡ ಹೆಚ್ಚಾಗುವಂಥದ್ದು, ಈ ರಕ್ತದ ಒತ್ತಡದ ರೋಗಗಳು, ಈ ಲೋ ಬಿ ಪಿ ಆಗುವಂಥದ್ದು, ಇಲ್ಲ ಹೈ ಬಿ ಪಿ ಆಗುವಂಥದ್ದು. ಕೆಲವರಿಗೆ ಗೊತ್ತಿರುತ್ತೆ, ಎಲ್ಲ ಚೆನ್ನಾಗಿದ್ರು ಕೂಡ ಇದ್ದಕ್ಕಿದ್ದಂಗೆ ಲೋ ಬಿ ಪಿ ಆಗಿಬಿಡುತ್ತೆ, ಇದ್ದಕ್ಕಿದ್ದಂಗೆ ಹೈ ಬಿ ಪಿ ಆಗುವಂಥದ್ದು, ಅತಿಯಾದ ಕೋಪ ಕೋಪ ಹೆಚ್ಚಾಗಿ ಕಾಡುವಂಥದ್ದು, ಇವೆಲ್ಲವನ್ನು ಕೂಡ ನಾವು ನೋಡ್ಬೋದಾಗಿದೆ. ಅದೇ ರೀತಿ ಕರ್ಕಾಟಕ ಲಗ್ನದವ್ರಿಗೆ 6ನೇ ಮನೆಯಲ್ಲಿ ಏನಾದರೂ ಚಂದ್ರ ಕೇತು ಸಂಯೋಗ ಇದ್ದಾಗ ನೋಡಿ, ಕರ್ಕಾಟಕ ಲಗ್ನ ಕರ್ಕಾಟಕವಾಗಿದ್ದು 6ನೇ ಮನೆಯಲ್ಲಿ ಚಂದ್ರ ಅಥವಾ ಕೇತು, ಚಂದ್ರ ಮತ್ತು ಕೇತು ಸಂಯೋಗ ಇದ್ದಾಗ ಈ ಕೀಲು ನೋವುಗಳು ಬರುವಂಥದ್ದು, ಸಂಧಿವಾತ, ಬೆನ್ನು ನೋವು, ಮುಖದ ಚರ್ಮದ ಸಮಸ್ಯೆಗಳು, ಇವೆಲ್ಲವೂ ಕೂಡ ನಾವು ಚರ್ಮದ ಸಮಸ್ಯೆ ಹೆಚ್ಚಾಗಿ ಉಂಟಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ಅದೇ ರೀತಿ ಶನಿ ಮತ್ತು ರಾಹು ಗ್ರಹಗಳು ಸಂಯೋಗ ಇದ್ದಾಗ ಕ್ಯಾನ್ಸರ್ ಬರುವಂಥದ್ದು ಕೂಡ ನಾವು ಜಾತಕದಲ್ಲಿ ನೋಡ್ಬೋದಾಗಿದೆ. ನಾವು ಜಾತಕ ನೋಡಿದಾಗಲೇ ನಮಗೆ ಗೊತ್ತಾಗ್ಬಿಡುತ್ತೆ, ಶನಿ ರಾಹು ಮತ್ತು ನಮಗೆ ಅದು ಸಂಯೋಗ ಆಗಿದ್ದಾಗ ಈ ಕುಷ್ಠರೋಗ ಆಗ್ಬೋದು, ಸಿಡುಬು ಆಗ್ಬೋದು, ಈ ಕೈಕಾಲು ನೋವುಗಳು ಉಂಟಾಗುವಂಥದ್ದಾಗ್ಬೋದು, ಇವೆಲ್ಲವನ್ನು ಕೂಡ ನಾವು ನೋಡ್ಬೋದಾಗಿದೆ. ಅದೇ ರೀತಿ ನೋಡಿ, ವಿಶೇಷವಾಗಿ ಕುಜ ಮತ್ತು ಶನಿ ಗ್ರಹ ಮತ್ತು ಕುಜಗ್ರಹ ಏನಾದರೂ ಸಂಯೋಗದಲ್ಲಿದ್ದಾಗ ಈ ಸರ್ಜರಿಗಳು, ಏನು ಆಪರೇಷನ್ಗಳು ಅಂತ ನಾವೇನು ಹೇಳ್ತೀವಿ, ಆ ರೀತಿ ಕುಜ ಮತ್ತು ಶನಿ ಸಂಯೋಗ ಆದಾಗ ಸರ್ಜರಿಗಳು ಉಂಟಾಗುವಂಥದ್ದು ಕೂಡ ಹೆಚ್ಚಾಗಿರುತ್ತೆ. ಈ ರೀತಿಯಾಗಿ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆ ಒಂದು ಲಗ್ನ ನೋಡಿದಾಗಲೇ ಕೂಡ ನಾವು ಅವರ ಜಾತಕ ನೋಡಿದಾಗ ಇವ್ರಿಗೆ ಯಾವ ಸಮಸ್ಯೆಗಳು ಮುಂದೆ ಅವ್ರಿಗೆ ಕಾಣಬಹುದು, ಇಲ್ಲ ಹಿಂದೆ ಇರುವಂಥ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರಗಳು ಮಾಡಬಹುದು, ಅವೆಲ್ಲವನ್ನು ಕೂಡ ನಾವು ಜಾತಕ ನೋಡಿದಾಗ ಅದರಿಂದ ಪರಿಹಾರ ಕೂಡ ನಾವು ಮಾಡ್ಬೋದು, ಮುಂದೆ ಅವರು ಎಚ್ಚರಿಕೆಯಿಂದ ಇರುವಂಥದ್ದು ಕೂಡ ನಾವು ಹೇಳ್ಬೋದಾಗಿದೆ. ವೀಕ್ಷಕರೇ, ಇನ್ನು ಇವತ್ತಿನ ದಿನ ವಿಶೇಷತೆಯಲ್ಲಿ ಸಾಕಷ್ಟು ಮಾಹಿತಿಯನ್ನು ಗುರುಗಳ ಕಡೆಯಿಂದ ನಾವು ನೀಡ್ತಾ ಇದ್ದೀವಿ. ರಾಶಿ ಭವಿಷ್ಯ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನು ಗುರುಗಳಿಂದ ನಾವು ಪಡ್ಕೊಳ್ತಾ ಇದ್ದೀವಿ. ಇನ್ನು ರಾಶಿ ಭವಿಷ್ಯಕ್ಕೆ ಹೋಗೋಣ. 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ, ಯಾವ ರಾಶಿಯವರಿಗೆ ಶುಭವಿದೆ, ಯಾರಿಗೆ ಅಶುಭವಿದೆ, ಆ ಸಮಸ್ಯೆಗಳಿಗೆ ಪರಿಹಾರ ಏನಿದೆ ತಿಳ್ಕೊಳ್ಳೋಣ. ಗುರುಜಿ, ಮೊದಲ ರಾಶಿ ಮೇಷರಾಶಿ. ಈ ದಿನದ ಮೇಷರಾಶಿ ನಾವು ನೋಡಿದಾಗ ಕೆಲವು ಮಹತ್ತರ ಜವಾಬ್ದಾರಿಗಳು ಇಂದು ನಿಮ್ಮ ಹೆಗಲೇರುವುದು ನೋಡಬಹುದಾಗಿದೆ. ಅದೇ ರೀತಿ ಆರ್ಥಿಕ ಸಂಕಷ್ಟ ಕೂಡ ಈ ದಿವಸ ದೂರವಾಗಿ ಮನಸ್ಸಿಗೆ ನೆಮ್ಮದಿ ಕೂಡ ಸಿಗುವಂತಹ ಒಂದು ಅವಕಾಶ ಇದೆ. ಅದೇ ರೀತಿ ಅನೇಕ ಅವಕಾಶಗಳು ಅರಸಿ ಬರಲಿವೆ. ಈ ದಿವಸ ಮೇಷರಾಶಿಯವರಿಗೆ ಅನೇಕ ಅವಕಾಶಗಳು ಬರುವಂಥದ್ದು, ಆರ್ಥಿಕವಾಗಿ ಸಂಕಷ್ಟ ನಿಮಗೆ ದೂರ ಆಗುವಂಥದ್ದು, ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದು ಕೂಡ ಈ ದಿವಸ ನಾವು ನೋಡ್ಬೋದಾಗಿದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯ ಫಲಾನುಫಲ ಹೇಗಿದೆ ತಿಳ್ಕೊಳ್ಳೋಣ. ಗುರುಜಿ, ವೃಷಭ ರಾಶಿ ಕುರಿತಾಗಿ ಈ ದಿನದ ವೃಷಭ ರಾಶಿಯನ್ನು ನೋಡಿದಾಗ ವೃಷಭ ರಾಶಿಯವರಿಗೆ ಈ ದಿನ ಆರ್ಥಿಕ ಸಮಸ್ಯೆ ಇರುವುದಿಲ್ಲ. ಆದರೂ ಕೂಡ ಕುಟುಂಬದಲ್ಲಿ ವಿನಾಕಾರಣ ಕಲಹಗಳು ಹೆಚ್ಚಾಗುವಂತಹ ಸಂಭವ ಇರುವುದರಿಂದ ಪತ್ರಿಕಾ ವರದಿಗಾರರಿಗೂ ಹೆಚ್ಚು ಎಚ್ಚರಿಕೆಯಿಂದಿರುವುದು ಸೂಕ್ತವಾಗಿರುತ್ತದೆ. ವೃಷಭ ರಾಶಿಯವರಿಗೆ ಈ ಪತ್ರಿಕಾ ಕೆಲಸಗಳಲ್ಲಿ ಏನು ಕೆಲಸಗಳು ಮಾಡ್ತಿರ್ತಾರೆ ಪತ್ರಿಕಾ ಉದ್ಯಮದಲ್ಲಿ, ಅವರು ಈ ದಿವಸ ಎಚ್ಚರಿಕೆಯಿಂದ ಇರುವುದನ್ನು ಸೂಕ್ತ ಆಗಿರುತ್ತೆ ಅಂತ ನೋಡ್ಬೋದಾಗಿದೆ. ಇನ್ನು ಮೂರನೇ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ನಾವು ನೋಡಿದಾಗ ನಂಬಿದವರೇ ಈ ದಿವಸ ಮಿಥುನ ರಾಶಿಯವರಿಗೆ ಕೈ ಕೊಡುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಅದನ್ನು ನೋಡ್ಕೋಬೇಕಾಗುತ್ತೆ. ಅದೇ ರೀತಿ ಬಂಧು ಮಿತ್ರರೊಡನೆ ವಿರೋಧವು ಕೂಡ ಉಂಟಾಗುವಂಥದ್ದು ನಮಗೆ ನೋಡ್ತಾ ಇದ್ದೇವೆ. ಅದೇ ರೀತಿ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಈ ದಿವಸ ದೊರೆದು ಕೂಡ ನೋಡ್ಬೋದಾಗಿದೆ. ಕಟಕ ರಾಶಿ ಯಾವ ರೀತಿಯಾಗಿದೆ ತಿಳಿಸ್ಕೊಡ್ಬೇಕು. ಅದೇ ರೀತಿ ನೋಡಿ, ಈ ದಿವಸ ನಾವು ಕಟಕ ರಾಶಿ ನೋಡಿದಾಗ ನಿಮ್ಮ ಒಳ್ಳೆಯ ಮಾತುಗಾರಿಕೆಯ ಬಲದಿಂದ ಮಹತ್ವದ ಯೋಜನೆಗಳಲ್ಲಿ ಯಶಸ್ಸು ಸಿಗೋದನ್ನು ನೋಡ್ಬೋದಾಗಿದೆ. ಕಟಕ ರಾಶಿಯವರಿಗೆ ನಿಮ್ಮ ಚಾಣಾಕ್ಷ ಬುದ್ಧಿಯಿಂದ ಈ ದಿವಸ ಆ ಬುದ್ಧಿಯ ಬಲದಿಂದ ಮಹತ್ವ ಯೋಜನೆಗಳು ಏನು ಮಾಡುವಂತಹ ಕೆಲಸ ಕಾರ್ಯಗಳು ಯಶಸ್ಸು ಕಾಣುತ್ತವೆ. ಅದೇ ರೀತಿ ಹೊಸ ಯೋಜನೆಗಳಾಗ್ಬೋದು, ಹೊಸ ಉದ್ಯೋಗಗಳಾಗ್ಬೋದು, ಆ ತಯಾರಿ ಮಾಡಿಕೊಳ್ಳುವಂಥದ್ದು ಮತ್ತು ಅನುಷ್ಠಾನಗಳಿಗೆ ಒಳ್ಳೆಯ ಸಮಯ. ಈ ದಿವಸ ನೀವೇನೇ ಕೆಲಸಗಳು ಮಾಡಿದ್ರೂ ಕೂಡ ಒಳ್ಳೆಯದಾಗುವಂಥದ್ದು ಈ ದಿವಸ ಒಳ್ಳೆಯ ಸಮಯ ಕೂಡ ಆಗಿದೆ. ಅದೇ ರೀತಿ ಸ್ನೇಹಿತರು, ನಿಮಗೇನು ಸಹಪಾಠಿಗಳು ಇರ್ತಾರೆ, ನಿಮ್ಮ ಸ್ನೇಹಿತರು ಈ ಒಂದು ಕಾಲದಲ್ಲಿ, ಈ ಸಕಾಲದಲ್ಲಿ ಈ ದಿವಸ ನಿಮಗೆ ನೆರವು ನೀಡುವಂಥದ್ದು ಕೂಡ ನಾವು ನೋಡ್ಬೋದಾಗಿದೆ. ಇನ್ನು ವೀಕ್ಷಕರೇ, ಸಿಂಹ ರಾಶಿಯ ಕುರಿತಾಗಿ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸಿಂಹ ರಾಶಿ ಯಾವ ರೀತಿಯಾಗಿದೆ, ಹಾಗೆ ಇದರ ಫಲಾನುಫಲ ಹೇಗಿದೆ ಗುರುಜಿ ತಿಳಿಸ್ಕೊಡಿ. ಈ ದಿವಸ ಸಿಂಹರಾಶಿಯವರಿಗೆ ಹಣಕಾಸಿನ ವಿಚಾರಕ್ಕೆ ವ್ಯರ್ಥವಾದ ಪ್ರಯತ್ನಗಳಿಗೆ ಪ್ರಯೋಜನ ಇಲ್ಲದಂತಾಗುವುದು. ನೀವೇನು ಹಣಕಾಸಿನ ವಿಚಾರ ಇದ್ದಾಗ ನೀವೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಈ ದಿವಸ ಪ್ರಯೋಜನ ಇರುವುದಿಲ್ಲ. ಹಾಗಾಗಿ ಹಣವನ್ನು ಆದಷ್ಟು ಕಡಿಮೆ ಖರ್ಚು ಮಾಡುವುದು ಒಳ್ಳೆಯದಾಗಿರುತ್ತೆ.
ಅದೇ ರೀತಿ ಶುಭ ಸಮಾರಂಭಗಳಲ್ಲಿ ಭಾಗಿಯಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಕನ್ಯಾ ರಾಶಿಯ ಕುರಿತಾಗಿ ನೋಡಿ, ಕನ್ಯಾ ರಾಶಿ ನಾವು ಇವತ್ತು ನೋಡಿದಾಗ ಹಮ್ಮಿಕೊಂಡ ಕಾರ್ಯಗಳಲ್ಲಿ ಯಶಸ್ಸು. ನೀವೇನೇ ಒಂದು ಕೆಲಸ ಮಾಡಬೇಕು ಅಂದರೆ ಕನ್ಯಾ ರಾಶಿಯವರಿಗೆ ಇವತ್ತು ತುಂಬ ಯಶಸ್ಕರವಾಗಿದೆ. ಭೂ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಶೀಘ್ರಗತಿಯಲ್ಲಿ ಲಾಭ ದೊರೆಯಲಿದೆ. ಈ ದಿವಸ ಏನಾದರೂ ನೀವು ಭೂ ವ್ಯವಹಾರ, ಏನು ಭೂಮಿ ತಗೊಳ್ಳೋದಾಗೋದು ಇಲ್ಲ ಕೊಡೋದಾಗಲಿ, ಆ ರೀತಿ ಏನಾದರೂ ಒಂದು ವ್ಯವಹಾರ ಇದ್ದರೆ ಇವತ್ತು ಶೀಘ್ರಗತಿಯಲ್ಲಿ ನಿಮಗೆ ಕಾರ್ಯಲಾಭ ಆಗುತ್ತೆ. ಅದೇ ರೀತಿ ಲಾಭದಾಯಕ ಕೂಡ ಇದೆ. ಅದೇ ರೀತಿ ಬಂಧು ಮಿತ್ರರ ಸಹಾಯ, ಶತ್ರುಗಳು ಮಿತ್ರರಾಗುವಂತಹ ಸಂಭವ ಕೂಡ ಹೆಚ್ಚಾಗಿರುತ್ತೆ. ಮೊದಲ 6 ರಾಶಿಗಳು ಯಾವ ರೀತಿಯಾಗಿತ್ತು, ಜೊತೆಗೆ ಇದರ ಫಲಾನುಫಲ ಹೇಗಿತ್ತು ಅಂತ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾಯಿತು. ಇನ್ನುಳಿದ 6 ರಾಶಿಗಳ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಗುರುಜಿಯವ್ರನ್ನ ನೀವು ನೇರವಾಗಿ ಭೇಟಿ ಆಗಬೇಕು ಅಂದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಅದೇ ನಂಬರ್ಗೆ ಕಾಲ್ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿಕೊಂಡು ತದನಂತರ ಗುರುಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ. ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳನ್ನು ನೀವು ಕಂಡುಕೊಳ್ಬಹುದಾಗಿದೆ. ಇನ್ನು ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿ ಯಾವ ರೀತಿಯಾಗಿದೆ, ಇದರ ಫಲಾನುಫಲ ಹೇಗಿದೆ ತಿಳ್ಕೊಳ್ಳೋಣ. ಗುರುಜಿ, ಇದ್ರ ಕುರಿತಾಗಿ ಈ ದಿವಸ ನಾವು ತುಲಾರಾಶಿ ನೋಡಿದಾಗ ನೋಡಿ, ತುಲಾರಾಶಿಯವರಿಗೆ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವಂತಹ ತಯಾರಿ ಮಾಡುವಂತಹ ಸಾಧ್ಯತೆ ಹೆಚ್ಚಿದೆ. ಏನಾದರೂ ಈ ಮದುವೆ ವಿಚಾರಗಳಾಗ್ಬೋದು, ಇಲ್ಲಾಂದರೆ ಏನಾದರೂ ಒಂದು ಮಂಗಳ ಕಾರ್ಯ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ, ಈ ದಿವಸ ಅದರ ಆ ಕಾರ್ಯಗಳ ಬಗ್ಗೆ ಚರ್ಚೆ ಆಗ್ಬೋದು, ಮಾತುಕತೆ ಆಗ್ಬೋದು, ಇವೆಲ್ಲವೂ ಕೂಡ ತುಲಾರಾಶಿಯವರಿಗೆ ಈ ದಿವಸ ನಡೆಯುವಂಥದ್ದಿದೆ. ಅದೇ ರೀತಿ ಯಾವುದೇ ವಿಚಾರದಲ್ಲಿ ಹೆಚ್ಚು ಕೋಪ ಮಾಡಿಕೊಳ್ಳುವಿರಿ. ಇವತ್ತು ಏನಾದರೂ ಮಾತುಕತೆ ಬಂದಾಗ ಕೋಪವನ್ನು ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದಾಗುವಂತ ನೋಡ್ಬೋದಾಗಿದೆ. ಅದೇ ರೀತಿ ತುಂಬ ಶ್ರಮವಹಿಸಿ ನಿಮ್ಮ ಕಾರ್ಯಗಳಲ್ಲಿ ಶೀಘ್ರಗತಿಯಲ್ಲಿ ಯಶಸ್ಸು ಕಾಣುತ್ತೀರಿ. ಈ ದಿವಸ ನೀವು ಮಾಡುವಂತಹ ಕೆಲಸಗಳು ಎಷ್ಟೇ ಕಷ್ಟ ಇದ್ದರೂ ಕೂಡ ಒಂದು ಕೆಲಸ ಮಾಡಿದಾಗ ಆ ಕಷ್ಟಕ್ಕೆ ತಕ್ಕ ಪ್ರತಿಫಲ ಏನಿದೆ ಈ ದಿವಸ ನಿಮಗೆ ಸಿಗುವಂಥದ್ದು ನಾವು ನೋಡ್ಬೋದಾಗಿದೆ. ಇನ್ನು ವೃಶ್ಚಿಕ ರಾಶಿಯ ರಾಶಿ ಫಲ ಯಾವ ರೀತಿಯಾಗಿದೆ ತಿಳಿಸ್ಕೊಡಿ ಗುರುಗಳೇ. ಹಾಗೆ ನೋಡಿ, ಈ ದಿವಸ ವೃಶ್ಚಿಕ ರಾಶಿ ನಾವು ನೋಡಿದಾಗ ಉನ್ನತ ಅಧಿಕಾರಿಗಳ ಭೇಟಿ ಮತ್ತು ಮಾತುಕತೆಯಿಂದ ಸಮಸ್ಯೆಗಳು ಇತ್ಯರ್ಥವಾಗುವುದು ನಾವು ನೋಡ್ಬೋದಾಗಿದೆ. ಈ ದಿವಸ ಇವರಿಗೆ ಉನ್ನತ ಅಧಿಕಾರಿ ಏನಾದರೂ ಸ್ವಲ್ಪ ಕೆಲಸ ಆಗುವಂಥದ್ದಿದ್ದಾಗ ಆ ಉನ್ನತ ಅಧಿಕಾರಿಗಳನ್ನು ಇವರು ಭೇಟಿ ಮಾಡಿದ್ರೆ ಈ ದಿವಸ ಅವರಿಗೆ ಆ ಮಾತುಕತೆಗಳಿಂದ ಅವ್ರಿಗೆ ಸಮಸ್ಯೆಗಳು ಬಗೆಹರಿದು ಮುಂದೆ ಒಳ್ಳೆ ಕೆಲಸಗಳು ಆಗುವಂಥದ್ದು ಕೂಡ ಈ ದಿವಸ ನಾವು ನೋಡ್ಬೋದಾಗಿದೆ. ಅದೇ ರೀತಿ ಈ ಆಟೋಮೊಬೈಲ್ಸ್ ಅವ್ರಿಗೆ ಮತ್ತು ಎಲೆಕ್ಟ್ರಾನಿಕ್ಸ್ ಅವ್ರಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳಲ್ಲಿ ಅಧಿಕ ಲಾಭಾಂಶ ಈ ದಿವಸ ಕಂಡು ಬರುವುದನ್ನು ನಾವು ನೋಡ್ಬೋದಾಗಿದೆ. ಇನ್ನು ಧನಸ್ಸು ರಾಶಿ ಯಾವ ರೀತಿಯಾಗಿದೆ ನೋಡಿ, ಹಾಗೆ ನಾವು ಧನಸ್ಸು ರಾಶಿ ಈ ದಿವಸ ನೋಡಿದಾಗ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಅನುಕೂಲ. ಏನಾದರೂ ಸರ್ಕಾರ ಕೆಲಸಗಳಲ್ಲಿ ಏನಾದರೂ ನೀವು ದಿವಸ ನಿಮಗೆ ಕೆಲಸ ಆಗಬೇಕು ಅಂತಿದ್ದು ಈ ದಿವಸ ಹೋದರೆ ನಿಮಗೆ ಆ ಸರ್ಕಾರಿ ಕೆಲಸಗಳಲ್ಲಿ ಅನುಕೂಲ ಆಗುವಂಥದ್ದು ನಾವು ನೋಡ್ಬೋದಾಗಿದೆ. ಅದೇ ರೀತಿ ದೂರದ ಪ್ರಯಾಣದಲ್ಲಿ ಅನಾನುಕೂಲ ಉಂಟಾಗುವುದು ಕೂಡ ನಾವು ನೋಡಬಹುದಾಗಿದೆ. ನೀವು ತುಂಬ ದೂರದ ಪ್ರಯಾಣ ಇದ್ದರೆ ಈ ದಿವಸ ನೀವು ಅದನ್ನು ಕಡಿಮೆ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಅದೇ ರೀತಿ ಸಾಲ ದೊರೆಯುವ ಸಾಧ್ಯತೆ ಕೂಡ ಹೆಚ್ಚಿದೆ. ಏನಾದರೂ ನಿಮಗೆ ಆ ಬಿಸ್ನೆಸ್ ಮಾಡೋಕ್ಕಾಗ್ಬೋದು, ಇಲ್ಲ ಏನಕ್ಕಾದರೂ ಏನಾದರೂ ನೀವು ಸಾಲ ತೊಗೋಬೇಕು ಅಂದ್ಕೊಂಡಿದ್ರೆ ಈ ದಿವಸ ನಿಮಗೆ ಅನುಕೂಲ ಕೂಡ ಸಾಧ್ಯತೆ ಇದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ ಯಾವ ರೀತಿಯಾಗಿದೆ, ಫಲಾನುಫಲ ಹೇಗಿದೆ ತಿಳ್ಕೊಳ್ಳೋಣ ಗುರುಜಿ. ಮಕರ ರಾಶಿ ಕುರಿತಾಗಿ ಮಕರ ರಾಶಿ ನಾವು ಈ ದಿವಸ ನೋಡಿದಾಗ ನೋಡಿ, ಮಕರ ರಾಶಿಯವರಿಗೆ ಮನೋಕಾಮನೆಗಳು ಪೂರ್ಣಗೊಳ್ಳುವುದು. ಈ ದಿವಸ ಏನಾದರೂ ಮನೋಕಾಮನೆ ಅಂದರೆ ಮುಂಚೆ ಏನಾದರೂ ಅಂದ್ಕೊಂಡಿರ್ತಾರಲ್ವ, ಈಪ್ಸಿತ ಫಲಗಳು ನಾವಂತ ಏನು ಹೇಳ್ತೀವಿ, ಅವ್ರಿಗೆ ಈ ದಿವಸ ಏನಾದರೂ ಅಂದ್ಕೊಂಡಿರೋ ಕೆಲಸಗಳು, ಒಂದು ಮನೆ ತೊಗೊಳೋದಾಗ್ಬೋದು, ಇಲ್ಲ ಭೂಮಿ ತೊಗೊಳೋದಾಗ್ಬೋದು, ಇಲ್ಲ ಏನೋ ಒಂದು ವ್ಯಾಪಾರ ಉದ್ಯೋಗ ಹೊಸದಾಗಿ ಪ್ರಾರಂಭ ಮಾಡೋದಾಗ್ಬೋದು, ಈ ದಿವಸ ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗುವಂಥದ್ದಿದೆ, ಪೂರ್ಣಗೊಳ್ಳುತ್ತೆ ಈ ದಿವಸ ಏನೇ ಕೆಲಸಗಳು ಅವ್ರು ಅಂದ್ಕೊಂಡ್ರು ಕೂಡ. ಅದೇ ರೀತಿ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಅನ್ಯರಲ್ಲಿ ಚರ್ಚೆ, ಹಣಕಾಸಿನ ಸ್ಥಿತಿಯೂ ಕೂಡ ಉತ್ತಮವಾಗುತ್ತೆ. ಈ ದಿವಸ ನೀವೇನಾದರೂ ನೀವು ಮಾಡುವ ಉದ್ಯೋಗದಲ್ಲಾಗ್ಬೋದು, ಇಲ್ಲ ಕೆಲಸದಲ್ಲಾಗ್ಬೋದು, ಇವತ್ತೇನಾದರೂ ನೀವು ಅಂದ್ಕೊಂಡು ಚರ್ಚೆ ಮಾಡಿದ್ರೆ ಅದರಿಂದ ನಿಮಗೆ ಹಣಕಾಸಿನ ಸ್ಥಿತಿಯು ಕೂಡ ಉತ್ತಮ ಆಗುವಂಥದ್ದು ಕೂಡ ಮಕರ ರಾಶಿಯವರಿಗೆ ನಾವು ಈ ದಿವಸ ನೋಡಬಹುದಾಗಿದೆ. ಇನ್ನು ಕುಂಭರಾಶಿ ಯಾವ ರೀತಿಯಾಗಿದೆ ಗುರುಗಳೇ? ಅದೇ ರೀತಿ ನೋಡಿ, ಕುಂಭರಾಶಿ ನಾವು ನೋಡಿದಾಗ ದೂರದ ಪ್ರದೇಶಗಳಿಗೆ ಪ್ರಯಾಣ ಮಾಡಲಿದ್ದೀರಿ. ಈ ದಿವಸ ಕುಂಭರಾಶಿಯವರು ತುಂಬ ದೂರ ಹೋಗುವಂತಹ ಅನುಕೂಲ ಇದೆ. ಅದೇ ರೀತಿ ಮಕ್ಕಳ ಆರೋಗ್ಯದಲ್ಲಿ ಚೇತರಿಕೆ ಕೂಡ ಕಾಣುವಂಥದ್ದಿದೆ. ಏನಾದರೂ ಆರೋಗ್ಯ ಸಮಸ್ಯೆ, ಮನೆಗಳಲ್ಲಿ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಅವರಿಗೆ ಈ ದಿವಸ ಚೇತರಿಕೆಯನ್ನು ನಾವು ಕಾಣಬಹುದಾಗಿದೆ. ಅದೇ ರೀತಿ ಹೊಸ ಯೋಜನೆಗಳ ಬಗ್ಗೆ ಏನಾದರೂ ಹೊಸದಾಗಿ ಕೆಲಸ ಪ್ರಾರಂಭ ಮಾಡಬೇಕು ಅಂದರೆ ಅದ್ರ ಬಗ್ಗೆ ನೀವು ಈ ದಿವಸ ಚಿಂತನೆ ಮಾಡಿದ್ರೆ ಅನುಕೂಲ ಆಗುವಂಥದ್ದು. ಅದೇ ರೀತಿ ಮಿತ್ರರ ಸಹಕಾರವು ಕೂಡ ಈ ದಿವಸ ನಿಮಗೆ ದೊರಕಲಿದೆ. ಇನ್ನು ವೀಕ್ಷಕರೇ, ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯ ಫಲಾನುಫಲ ಯಾವ ರೀತಿ ಆಗಿದೆ ಗುರುಜಿ, ಇದ್ರ ಬಗ್ಗೆ ತಿಳಿ ಹೇಳಿ. ನೋಡಿ, ಈ ದಿವಸ ಮೀನರಾಶಿ ನಾವು ನೋಡಿದಾಗ ದೂರದ ಪ್ರಯಾಣವನ್ನು ಹಮ್ಮಿಕೊಳ್ಳುವ ಸಾಧ್ಯತೆ ಇದೆ. ಆದರೂ ಕೂಡ ಹಣಕಾಸಿನ ವಿಷಯದಲ್ಲಿ ಅಲ್ಪ ಹಿನ್ನಡೆ ಇರುತ್ತೆ. ನೀವು ದೂರದ ಪ್ರಯಾಣ ಹೋಗ್ಬೋದು, ಆದರೆ ಈ ದಿವಸ ಏನಾದರೂ ಹಣಕಾಸಿಗೋಸ್ಕರ ಹೋಗಬೇಕು ಅಂದ್ಕೊಂಡಿದ್ದಾಗ ಅದರಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು ಕಾಣುತ್ತದೆ. ಮತ್ತು ಸಹೋದರರಿಂದ ಲಾಭವಿದೆ. ನಿಮ್ಮ ಅಕ್ಕ ತಂಗಿಯರಾಗ್ಬೋದು, ಅಣ್ಣ ತಮ್ಮಂದಿರಾಗ್ಬೋದು, ಇವರಿಂದ ಈ ದಿವಸ ನಿಮಗೆ ಮೀನರಾಶಿಯವರಿಗೆ ಲಾಭ ಸಿಗುವಂಥದ್ದು ಕೂಡ ನಾವು ನೋಡಬಹುದಾಗಿದೆ. ಅದೇ ರೀತಿ
ಅಧಿಕ ತಿರುಗಾಟದಿಂದ ದೇಹಾಲ್ಯಾಸ ಉಂಟಾಗುವುದು ಕೂಡ ನೋಡಬಹುದಾಗಿದೆ. ಜಾಸ್ತಿ ದೂರ ಪ್ರಯಾಣ ಮಾಡಿದ್ರೆ ಈ ದಿವಸ ನಿಮ್ಗೆ ಅಷ್ಟಾಗಿ ಶೀಘ್ರ ಫಲವನ್ನು ಸಿಗೋದಿಲ್ಲ. ಅದರಿಂದ ದೇಹಾಲ್ಯಾಸ ಉಂಟಾಗುವುದನ್ನು ಕೂಡ ನಾವು ದಿವಸ ನೋಡಬಹುದಾಗಿದೆ. ಇನ್ನು ವೀಕ್ಷಕರೇ, ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿತ್ತು, ಯಾವ ರಾಶಿಯವರಿಗೆ ಶುಭ, ಯಾರಿಗೆ ಅಶುಭ, ಈ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವು ಹೇಗೆ ಅನುಸರಿಸಬೇಕು, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಜಿಯವರು ಇವತ್ತಿನ ಸಂಚಿಕೆ ಮುಖಾಂತರ ನಮಗೆಲ್ಲ ನೀಡಿದ್ದಾರೆ. ಗುರುಜಿ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಜೈ ಶ್ರೀಮನ್ನಾರಾಯಣ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರೇ ಶ್ರೀನಿವಾಸ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ತಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.